ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ನಮಗೆ ಬೆಳಿಗ್ಗೆನೆ ದಿಢೀರ್ ಅಂತ ತಿಂಡಿ ಮಾಡಬೇಕು, ಲೇಟ್ ಆಗುತ್ತೆ. ಯಾವಾಗಲೂ ಒಂದೇ ತರ ದೋಸೆ ತಿನ್ನೋಕು ಬೇಜಾರಾಗುತ್ತೆ. ಹಾಗಾಗಿ ನಾನು ತುಂಬಾನೇ ಬೇಗ ಮಾಡುವಂತ ದೋಸೆ ತೋರಿಸ್ಕೊಡ್ತೀನಿ. ಮೊಸರು ದಾಳಲ್ಲಿ ಅಂದ್ರೆ ಮೊಸರು ಬೇಳೆಯಲ್ಲಿ ನಾನು ದೋಸೆ ಮಾಡೋದು ತೋರಿಸ್ಕೊಡ್ತೀನಿ. ಒಂದು 10 ನಿಮಿಷ ನೆನೆಗೆ ಹಾಕಿದ್ರೆ ಸಾಕು. ಅಷ್ಟರಲ್ಲಿ ನಾವು ಚಟ್ನಿಗೆ ತಯಾರಿ ಮಾಡ್ಕೋಬಹುದು. ಆ ರೀತಿ ನಾನು ಬೇಗ ಮಾಡೋದು ತೋರಿಸ್ಕೊಡ್ತೀನಿ. ಬನ್ನಿ ಇದನ್ನ ಮಾಡಕ್ಕೆ ಶುರು ಮಾಡೋಣ. ಮೊದಲು ನಾವು ಬೇಳೆ ನೆನೆಗೆ ಹಾಕೋಬೇಕು. ಒಂದು 10-15 ನಿಮಿಷ ನೆಂದ್ರೆ ನಮಗೆ ಸಾಕಾಗುತ್ತೆ. ನಾನು ಇದರಲ್ಲಿ 2 ಕಪ್ ಹಾಕೊಂಡಿದ್ದೀನಿ. 2 ಕಪ್ ಹಾಕಿದ್ರೆ ನಮಗೆ 6 ಜನಕ್ಕೆ ತಿಂಡಿ ಬರುತ್ತೆ. 1 ಕಪ್ಪಲ್ಲಿ ಒಂದು 10 ದೋಸೆವರೆಗೂ ಬರುತ್ತೆ. ಸೊ ಹಾಗಾಗಿ ನಾವು ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಆ ಕ್ವಾಂಟಿಟಿ ಮೇಲೆ ನಾವು ಮಾಡ್ಕೋಬಹುದು. ನಾನು 2 ಕಪ್ ಅಷ್ಟು ಹಾಕೊಂಡಿದ್ದೀನಿ. 15 ನಿಮಿಷ ಆಗಿದೆ. ಒಂದ್ಸಲ ಬೇಳೆ ಚೆನ್ನಾಗಿ ತೊಳ್ಕೊಂಡು ನೆನೆಗಿಟ್ರೆ ಸಾಕು. ಇದನ್ನ ನಾನು ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ, ಮತ್ತೆ 2 ಚಮಚದಷ್ಟು ಜೀರಿಗೆ. ಈಗ ನಾವು ಪೇಸ್ಟಿಯಾಗಿ ರುಬ್ಕೋಬೇಕು, ತುಂಬಾ ನುಣ್ಣಗಿರ್ಬೇಕು. ಹಾಗೆ ಉಪ್ಪು ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾವು ಗ್ರೇಡ್ ಮಾಡ್ಕೋಬೇಕು. ಈ ರೀತಿ ನಾವು ನುಣ್ಣಗೆ ರುಬ್ಕೋಬೇಕು. ಎಲ್ಲ ಬೇಳೆನೂ ರುಬ್ಕೋಬೇಕು. ಸ್ವಲ್ಪ ನಾವು ನೀರು ಹಾಕೊಂಡು, ನಮಗೆ ತುಂಬಾನು ನೀರು ಹಾಕೋಬಾರ್ದು, ಬೇಕಾದಷ್ಟು ಹಾಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಒಂದೇ ರೀತಿಯಲ್ಲಿ ಪೇಸ್ಟ್ ಆಗುತ್ತೆ. ನಾವು ಎಷ್ಟು ಥಿಕ್ನೆಸ್ ಬೇಕು, ನಾವು ಮಾಮೂಲು ದೋಸೆ ಹಾಕ್ಬೇಕಂದ್ರೆ ನಮಗೆ ಇಷ್ಟು ನೀರಾಗಿ ಸಾಕಾಗುತ್ತೆ. ಮಾಮೂಲು ನಾರ್ಮಲ್ ಆಗಿ ದೋಸೆ ಹಾಕೋಬೇಕಂದ್ರೆ ನಾನು ಇದನ್ನ ರವೆ ದೋಸೆ ಹಾಗೆ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕೋತಾ ಇದ್ದೀನಿ. 2 ರೀತಿನೂ ಮಾಡ್ಕೋಬಹುದು. ಮಿಕ್ಸಿ ಜಾರ್ ತೊಳ್ಕೊಂಡು ಹಾಕೊಂಡ್ಬಿಟ್ರೆ ಸಾಕಾಗುತ್ತೆ. ಈಗ ಇದನ್ನ ರುಬ್ಬಿ ರೆಡಿ ಆಗಿದೆ. ಇದಕ್ಕೆ ನಾವು ಒಳ್ಳೆ ಒಂದು ಕಾಂಬಿನೇಷನ್ ಆಗಿ ಬೆಳ್ಳುಳ್ಳಿ ಮೊಸರು ಬಜ್ಜಿ ಮಾಡೋದು ತೋರಿಸ್ಕೊಡ್ತೀನಿ. ಬೆಳ್ಳುಳ್ಳಿ ಮೊಸರು ಬಜ್ಜಿಗೆ ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಇದನ್ನ ಖಾರ ಇದ್ರೆ ಚೆನ್ನಾಗಿರುತ್ತೆ. ನಾನು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು 10 ಅಷ್ಟು ತಗೊಂಡಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬಹುದು. ನಾನು ಸ್ವಲ್ಪ ಖಾರವಾಗಿ ಮಾಡ್ತೀನಿ. ಹಾಗೆ ನಾನು ಕೊತ್ತಂಬರಿ ಸೊಪ್ಪು, ಕಡ್ಡಿ ಎಲ್ಲ ಹಾಕ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಜೊತೆಗೆ ನಾನು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ, ಮತ್ತೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ನಾವು ಈಗ ನೀರ್ ಹಾಕ್ದಿರ ನಾವು ತರ್ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ, ಬಾಯ್ ಸಿಗುತ್ತೆ. ಈ ರೀತಿ ನಾವು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಒಗ್ಗರಣೆ ಹಾಕೊಳ್ಳೋಣ. ಈಗ ನಾನು ಸಾಸಿವೆ ಎಣ್ಣೆ ಹಾಕೋತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ ಸಾಸಿವೆ ಎಣ್ಣೆಗೆ. ಸಾಸಿವೆ ಹಾಕೋತಾ ಇದ್ದೀನಿ, ಮತ್ತೆ ಕರಿ ಜೀರಿಗೆ, ಕೊಲಂಜಿ ಅಂತೀವಲ್ಲ ಹಾಗೆ ಈರುಳ್ಳಿ ಸೀಡ್ಸ್ ಕೂಡ ಹೇಳ್ತಾರೆ ಇದಕ್ಕೆ. ಇದನ್ನ ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಈಗ ಬೆಳ್ಳುಳ್ಳಿ ಮಸಾಲೆ ಹಾಕೋತಾ ಇದ್ದೀನಿ. ಇದು ಕಮ್ಮಿ ಉರಿಯಲ್ಲೇ ನಾವು ಇದನ್ನ ಹುರ್ಕೋಬೇಕು. ಬಣ್ಣ ಚೇಂಜ್ ಆಗಬಾರ್ದು, ಅದೇ ಬಣ್ಣದಲ್ಲೇ ಇರಬೇಕು. ಹಾಗಾಗಿ ಕಮ್ಮಿ ಉರಿಲೇ ನಾವು ಇದನ್ನ ಹುರ್ಕೋಬೇಕು. ಈಗ ನಾವು ಸಿಮ್ಮಲ್ಲಿ ಈ ರೀತಿ ಬಾಡಿಸ್ಕೋಬೇಕು ಚೆನ್ನಾಗಿ. ಹಸಿ ವಾಸನೆ ಹೋದಾದ್ಮೇಲೆ ಮೊಸರು ನಾವು ಗಂಟು ಇಲ್ಲದೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ನಾವು ಚೆನ್ನಾಗಿ ಪೇಸ್ಟ್ ತರ ಮಾಡ್ಕೋಬೇಕು. ಗ್ಯಾಸ್ ಆಫ್ ಮಾಡ್ಕೊಂಡು ನಾವು ಇದನ್ನ ಮೊಸರು ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಗ್ಯಾಸ್ ಅಂಟಿಸ್ಕೊಂಡೇ ಹಾಕೊಂಡ್ಬಿಟ್ರೆ ನಮಗೆ ಮೊಸರು ಹೊಡ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ನಾವು ಈ ರೀತಿ ಮಾಡ್ಕೊಂಡ್ರೆ ಮೊಸರು ಚೆನ್ನಾಗಿ ಗಟ್ಟಿಯಾಗಿ ಇರುತ್ತೆ. ನೋಡಿ, ಇದು ರೆಡಿಯಾಗಿದೆ. ಒಳ್ಳೆ ಘಮ ಬರುತ್ತೆ ಬೆಳ್ಳುಳ್ಳಿ ಮೊಸರು ಬಜ್ಜಿ ತಯಾರಾಗಿದೆ.
ತುಂಬಾನೇ ಈ ರೀತಿ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡ್ರೆ ಬಾಯಿಗೂ ತುಂಬಾ ರುಚಿ ಸಿಗುತ್ತೆ. ನಮ್ಗೆ ಚಪಾತಿ ಜೊತೆನೂ ಮಾಡ್ಕೋಬಹುದು. ಈ ರೀತಿ ನಾವು ಬೇಳೆ ದೋಸೆಗಳಿಗೆಲ್ಲ ಹಾಕೋಬಹುದು. ಸುಮಾರು ದೋಸೆ ನಾನು ಮಾಡಿದ್ದೀನಿ, ಒಂದೊಂದಕ್ಕೂ ಒಂದೊಂದು ಕಾಂಬಿನೇಷನ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಬೇಕು. ಏನ್ ನಾವು ರವೆ ದೋಸೆ ಹಾಕ್ತೀವಿ ಆ ರೀತಿ ನಾವು ಹಾಕೋಬೇಕು. ನೋಡಿ ತುಂಬಾನೇ ಗರಿ ಗರಿಯಾಗಿ ಬಂದಿದೆ ದೋಸೆ. ತುಂಬಾನೇ ಟೇಸ್ಟಿ ಕೂಡ ಹಾಗೆ ಇರುತ್ತೆ. ಇದಕ್ಕೆ ನಾನು ಬೆಳ್ಳುಳ್ಳಿ ಮೊಸರು ಬಜ್ಜಿ ಹಾಕೋತಾ ಇದ್ದೀನಿ. ಒಳ್ಳೆ ಕಾಂಬಿನೇಷನ್, ತುಂಬಾನೇ ಚೆನ್ನಾಗಿರುತ್ತೆ. ಒಳ್ಳೆ ಕ್ರಿಸ್ಪಿಯಾಗಿದೆ ನೋಡಿ. ಈ ರೀತಿ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗುತ್ತೆ. ನೀವು ಟ್ರೈ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ದಿಢೀರಾಗಿ ನಾವು ಮೊಸರು ಬೇಳೆಯಲ್ಲಿ ದೋಸೆ ಮಾಡೋದನ್ನ, ಜೊತೆಗೆ ನಾವು ಬೆಳ್ಳುಳ್ಳಿ ಮೊಸರು ಬಜ್ಜಿ ಮಾಡಿದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಮತ್ತೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ.